ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆಯನ್ನು ಹೊತ್ತು ತಂದಾಯಿತು. ಸ್ನೇಹಿತರೆ, ಬಹಳ ವಿಷಾದದಿಂದ ಬಹಳ ಬೇಜಾರಿನಿಂದ ಹೇಳ್ತೀನಿ, ಒಬ್ಬ ನಿಷ್ಕಲ್ಮಶವಾದ ಜೀವಿ, ಪರಿಶುದ್ಧವಾದ ಮನಸ್ಸು, ಎಲ್ಲರೂ ನಗಿಸ್ತಾ ತಾನೂ ನಗುತ್ತಾ ತನಗೆ ಎಷ್ಟೇ ಕಷ್ಟ ಇದ್ದರೂ ಯಾರ ಹತ್ರನೂ ಕೈ ಚಾಚದೆ ಗೋಳಾಡದೆ ಜೀವನ ನಡೆಸಿದ ಒಬ್ಬ ನಮ್ಮ ಕರುನಾಡಿನ ಹೆಮ್ಮೆಯ ಕಲಾವಿದ ಉಮೇಶಣ್ಣ, ಶ್ರೀ MS ಉಮೇಶ್. ದೈಹಿಕವಾಗಿ ಅವರು ನಿನ್ನೆ ಅಂದರೆ ನವಂಬರ್ 30ನೇ ತಾರೀಕು 2025 ಕಾಲವಾಗಿದ್ದಾರೆ. ಮೊದಲನೇದಾಗಿ ಅವರಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆ ಅವರ ಒಂದು ಈ ಅಗಲಿಕೆಯ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ಅವರ ಬಗ್ಗೆ, ಉಮೇಶಣ್ಣನ ಬಗ್ಗೆ ಒಂದು ಸತ್ಯಕಥೆನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ರಾಜ್ಯ ಅನ್ನೋ ಚಿತ್ರದ ಮೂಲಕ ಉಮೇಶಣ್ಣ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ರು. ಅವರದೇ ಆದಂಥ ಒಂದು ಮ್ಯಾನರಿಸಮ್ನ ತೊಗೊಂಡು ಬಂದರು. ಅದು ಗೋಲ್ಮಾಲ್ ರಾಧಾಕೃಷ್ಣದಲ್ಲಾಗಿರ್ಬೋದು, ಇಲ್ಲ ಅಣ್ಣವ್ರ ಜೊತೆ ಅಭಿನಯಿಸಿದ ಶ್ರುತಿ ಸೇರಿದಾಗ ಚಿತ್ರದಲ್ಲಾಗಿರ್ಬೋದು, ಎಲ್ಲ ದಿಗ್ಗಜ ಕಲಾವಿದರ ಜೊತೆಗೆ ಅಭಿನಯಿಸಿದರು. ಆದರೆ ನಿಜ ಜೀವನದ ಉಮೇಶಣ್ಣ ಅವರ ಬದುಕಿನ ಒಂದು ದುರಂತ ಏನಂತಂದರೆ, ಅವರ ಮಗ, ಪ್ರಾಯಕ್ಕೆ ಬಂದ ಮಗ ಒಂದು ಅಪಘಾತದಲ್ಲಿ ತೀರೋಗ್ತಾರೆ. ಅದು ಯಾವ ಥರ ಅಪಘಾತ? ಎಲ್ಲ ಫ್ರೆಂಡ್ಸ್ ಜೊತೆ ಭಾನುವಾರ ಅವತ್ತು ಕ್ರಿಕೆಟ್ ಆಡ್ತಾ ಇರ್ತಾರೆ. ಬಾಲ್ನ ಒಬ್ಬರು ಬ್ಯಾಟ್ಸ್ಮನ್ ಹೊಡಿತಾರೆ. ಆ ಬಾಲ್ನ ಕ್ಯಾಚ್ ಹಿಡಿಯೋಕ್ಕೆ ಹೋದಾಗ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ತಾರೆ ಕ್ಯಾಚ್ ಹಿಡಿಯೋಕ್ಕೆ ಹೋಗ್ತಾ. ಅಲ್ಲಿ ಒಂದು ರೈಲ್ ಬಂದು ಗುದ್ದು ಆ ಹುಡುಗ ಉಮೇಶಣ್ಣ ಅವರ ಮಗುವಿನ ದೇಹ ಪೀಸ್ ಆಗಿ ಅವರು ಪ್ರಾಣ ತ್ಯಾಗ ಮಾಡ್ತಾರೆ. ಇದು ಮಾಡ್ತಿರ್ಬೇಕಾದ್ರೆ ಉಮೇಶಣ್ಣ ಅವರು ಒಂದು ಶೂಟಿಂಗಲ್ಲಿ ಇರ್ತಾರೆ. ಆ ಶೂಟಿಂಗಲ್ಲಿ ಉಮೇಶಣ್ಣನಿಗೆ ಮಗನಿಗೆ ಈ ರೀತಿ ಆಗಿದೆ ಅಂತ ಗೊತ್ತಾಗುತ್ತೆ. ಬಣ್ಣದಲ್ಲೇ, ಅವ್ರು ಹಚ್ಚಿರೋ ಬಣ್ಣದಲ್ಲೇ ಬಂದು ಮಗನ್ನ ನೋಡಿ ಅಂತ್ಯ ಸಂಸ್ಕಾರಗಳನ್ನ ಮಾಡಿ. ಯಾಕೆಂದರೆ ಬ್ರಾಹ್ಮಣರ ಒಂದು ಜನಾಂಗದಲ್ಲಿ, ಒಂದು ಕಮ್ಯುನಿಟಿನಲ್ಲಿ ಹೆಚ್ಚಾಗಿ ಕಾರಣವಿಲ್ಲದೆ ಅಥವಾ ಅವಶ್ಯಕತೆ ಇಲ್ಲದೆ ಮೃತರಾದ ಮೇಲೆ ದೇಹವನ್ನು ತುಂಬ ಹೊತ್ತು ಇಟ್ಕೊಳ್ಳಲ್ಲ. ಸಾಧ್ಯವಾದಷ್ಟು ಅವತ್ತಿನ ದಿವಸನೇ ಮುಗಿಸ್ಬಿಡ್ತಾರೆ ಎಲ್ಲ ವಿಧಿವಿಧಾನ ಕಾರ್ಯಗಳನ್ನ. ಉಮೇಶಣ್ಣ ಅವರ ಮಗನ ವಿಚಾರದಲ್ಲೂ ಹಾಗೆ ಅವತ್ತೇ ಮುಗಿಸಿ, ಆ ಕಾರ್ಯ ಮುಗಿಸಿದ ಮೇಲೆ ಬಂದು ಬಣ್ಣ ತೆಗೆದ್ರಂತೆ. ಏನು ಹೇಳ್ತೀರಾ ಇದಕ್ಕೆ? ಇದೆಲ್ಲ ಕೆಲವು ಪ್ರಶ್ನೆಗಳಾಗಿ ಹೊಡೆದ್ಬಿಡುತ್ತೆ. ಹಾಗೆ ನನಗೆ ಒಂದು ತುಂಬ ಉಮೇಶಣ್ಣನವರಿಗೆ ಇತ್ತೀಚೆಗೆ ನಾನು ಭೂಮಿಗೆ ಬಂದ ಭಗವಂತ ಅನ್ನೋ ಧಾರಾವಾಹಿನಲ್ಲಿ ಅವರೊಟ್ಟಿಗೆ ಒಂದು ಪುಟ್ಟ ಪಾತ್ರದಲ್ಲಿ ನಟಿಸಿದ್ದೆ. ಆವಾಗ ನಾನು ಕಂಡಿದ್ದು ಅಥವಾ ನಾನು ನೋಡಿದ್ದು, ಅವರಿಗೆ ಇದ್ದ ಬರವಣಿಗೆ, ಸಾಹಿತ್ಯದ ಅಭಿರುಚಿ. ಉಮೇಶಣ್ಣ ನಮ್ಗೆ ಒಳ್ಳೆಯ ರಂಗಕರ್ಮಿ ಅಂತ ಗೊತ್ತು, ಒಳ್ಳೆಯ ನಟ ಅಂತ ಗೊತ್ತು, ಒಳ್ಳೆಯ ಬರಹಗಾರರು ಕೂಡ ಆಗಿದ್ರು, ಒಳ್ಳೆಯ ಸಾಹಿತಿ ಕೂಡ ಆಗಿದ್ರು. ಸೂರಿ ಸರ್ ಅವರ ಒಂದು ಪಿಕ್ಚರ್ಗೆ ಸಾಹಿತ್ಯ ಬರೆದಿದ್ದೀನಿ ಅಂತ ಬಹಳ ಖುಷಿಯಿಂದ ಹೇಳ್ಕೊತಿದ್ರು. ಹಾಗೆ ಅವ್ರ ಮಗಳು ಜಯಲಕ್ಷ್ಮಿ ಅವರೊಂದಿಗೆ ನಾನು ದರ್ಶನ್ ಸರ್ ಅವರ ಚಿತ್ರ ಭೂಪತಿನಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ, ಒಂದು ಕಾಂಬಿನೇಷನ್ನಲ್ಲಿ, ಒಂದು ಕಾಮಿಡಿ ಸೀಕ್ವೆನ್ಸಲ್ಲಿ. ಆಗ ಕೆಲವು ನಾನು ಅಭಿನಯಿಸಿದ್ದ ತುಣುಕುಗಳನ್ನ ನೋಡಿ ನನ್ನನ್ನು ಬೆಂತಟ್ಟಿದ್ರು, ಪ್ರೋತ್ಸಾಹಿಸಿದರು. ಸೊ ಉಮೇಶಣ್ಣ ಅಂದ ತಕ್ಷಣ ಹೀಗೆ ಹಲವಾರು ನೆನಪುಗಳು ಸಾಕಷ್ಟು ಬರುತ್ತವೆ. ದೇಹ ನಮ್ಮಿಂದ ದೂರ ಆಗಿದೆ, ಆದರೆ ಅವರ ಸಾಧನೆ, ಅವರ ಮಾಡಿರುವ ಕೆಲಸಗಳು ಎಂದೆಂದೂ ನಮ್ಮ ಮುಂದೆ ಹಾಗೂ ಮುಂದಿನ ಜನ್ರೇಷನ್ಗೂ ಜೀವಂತವಾಗಿರುತ್ತೆ. ಉಮೇಶಣ್ಣ, ಹೋಗಿ ಬನ್ನಿ. ನಿಮ್ಮ ನೆನಪಿನಲ್ಲಿ, ನಿಮ್ಮ ಅಗಲಿಕೆಯ ನೋವಿನಲ್ಲಿ ಸದಾ ನಿಮ್ಮ ಅಭಿಮಾನಿಗಳ ಜೊತೆಗೆ ನಾವು ಕೂಡ ಎಂದೆಂದಿಗೂ ನಿಮ್ಮೊಂದಿಗೆ ಇರ್ತೀವಿ. ಹೋಗಿ ಬನ್ನಿ ಉಮೇಶಣ್ಣ. ನಮಸ್ಕಾರ.